ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ವಿರುದ್ಧ ಮತ್ತೊಂದು ಆರೋಪ. ಖಾಸಗಿ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಳ್ಳಲು 5 ಲಕ್ಷ ಲಂಚ ಕೇಳಿರುವುದಾಗಿ ಮಹಿಳೆ ಗಂಭೀರ ಆರೋಪ. ಪೊಲೀಸರಿಗೆ ದೂರು ನೀಡಿದ ಮಹಿಳೆ. ಮುಂದುವರಿದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಗ್ರಾಮಗಳಲ್ಲಿ ಜನರ ಸಮಸ್ಯೆ ಆಲಿಸಿದ ಶಾಸಕ. ಬಾಗೇಪಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ. ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಿಗೆ ಅಧಿಕೃತ ಆಹ್ವಾನ ನೀಡಿದ ಕಸಾಪ ಪದಾಧಿಕಾರಿಗಳು. ನಿವೃತ್ತ ಶಿಕ್ಷಕ ಶಾಂತಮೂರ್ತಿ ಸಮ್ಮೇಳನಾಧ್ಯಕ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುಷ್ಟೂರು ಶಶಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿಗೆ ಒಲಿದ ಅಧ್ಯಕ್ಷ ಸ್ಥಾನ. ಇಂದು ನಡೆದ ಚುನಾವಣೆಯಲ್ಲಿ ಸುಧಾಕರ್ ಬಣಕ್ಕೆ ಗೆಲುವು. ವಾರ್ತೆಗಳ ವಿವರ. ನಮ್ಮ ನಿವೇಶನದಲ್ಲಿ ನಾವು ಮನೆ ನಿರ್ಮಿಸಿಕೊಳ್ಳಲು ನಗರಸಭಾ ಸದಸ್ಯರು ಅಡ್ಡಿ ಮಾಡುತ್ತಿದ್ದಾರೆ. ಕಳೆದ 1 ವರ್ಷದಿಂದ ನಿವೇಶನ ಸ್ವಚ್ಛ ಮಾಡಲು ಬಂದಾಗಲೆಲ್ಲ ಅಡ್ಡಿಪಡಿಸಿ ವಾಪಸ್ ಕಳುಹಿಸುತ್ತಿದ್ದು, ನಗರಸಭೆ ಅಧಿಕಾರಿಗಳೇ ಅಳತೆ ಮಾಡಿ ಕೊಟ್ಟರೂ ಸದಸ್ಯರು ಮಾತ್ರ ಬಿಡುತ್ತಿಲ್ಲ. 5 ಲಕ್ಷ ನೀಡಿದರೆ ಮಾತ್ರ ಅವಕಾಶ ನೀಡುವುದಾಗಿ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ಅವರಿಗೂ ವಿವಾದಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಈ ಹಿಂದೆ ತಮ್ಮ ಸಂಬಂಧಿಕರನ್ನು ನಗರಸಭೆ ವೆಚ್ಚದಲ್ಲಿ ದೆಹಲಿಗೆ ಕರೆದೊಯ್ದು ವಿವಾದಕ್ಕೆ ಒಳಗಾಗಿದ್ದ ಎಬಿ ಮಂಜುನಾಥ್ ನಂತರ ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆಸ್ತಿ ಕಬಳಿಸಿದ ಆರೋಪ ಎದುರಿಸಿದ್ದರು. ಅಲ್ಲದೆ ತಮ್ಮದೇ ಕುಟುಂಬದ 7 ಮಂದಿ ಹೆಸರಿನಲ್ಲಿ ಬಿಪಿಎಲ್ ಪಡಿತರ ಚೀಟಿ ಪಡೆದು ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದರು. ಸಾಲದೆಂಬಂತೆ ತಮ್ಮದೇ ವಾರ್ಡಿನ ನಗರಸಭೆ ಕೊಳವೆ ಬಾವಿಯಿಂದ ಪೈಪುಗಳನ್ನು ಕಳವು ಮಾಡಿದ ಆರೋಪವು ಇದೇ ಎಬಿ ಮಂಜುನಾಥ್ ವಿರುದ್ಧ ಕೇಳಿಬಂದಿತ್ತು. ಈ ಎಲ್ಲ ಆರೋಪಗಳು ಇದೇ ಸದಸ್ಯರ ವಿರುದ್ಧ ಕೇಳಿಬಂದಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಹಾಗಾಗಿಯೇ ಇವರು ಪದೇ ಪದೇ ಇಂತಹ ಪ್ರಕರಣಗಳಿಗೆ ಕೈ ಹಾಕುತ್ತಿದ್ದಾರೆ ಎಂಬ ಆರೋಪ ಮತ್ತೆ ಕೇಳಿಬಂದಿದೆ. ಎಬಿ ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರದ 18ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದಾರೆ. ಇದೇ ವಾರ್ಡಿನ ವ್ಯಾಪ್ತಿಗೆ ಸೇರಿದ ಲಿಡ್ಕರ್ ಕಾಲೋನಿಯ ಹಿಂಭಾಗದಲ್ಲಿರುವ ಗೋವರ್ಧನ ಬಡಾವಣೆಯಲ್ಲಿ 20-30 ನಿವೇಶನ ಹೊಂದಿರುವ ಚೈತ್ರ ಎಂಬ ಮಹಿಳೆ ಮನೆ ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ. ಅದನ್ನು ತಡೆಯುವ ಮೂಲಕ ಕಳೆದ 1 ವರ್ಷದಿಂದ ಕಿರುಕುಳ ನೀಡುತ್ತಿರುವುದಾಗಿ ಮಹಿಳೆ ಆರೋಪಿಸಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ 4-5 ಬಾರಿ ನಿವೇಶನ ಸ್ವಚ್ಛಗೊಳಿಸಿ ಅಡಿಪಾಯ ಹಾಕಲು ಚೈತ್ರ ಎಂಬ ಮಹಿಳೆ ಯತ್ನಿಸಿದ್ದಾರಂತೆ. ಆದರೆ ವಿವಿಧ ಕಾರಣಗಳನ್ನು ಹೇಳಿ ನಗರಸಭಾ ಸದಸ್ಯರು ಅವರನ್ನು ಮನೆ ನಿರ್ಮಿಸದಂತೆ ತಡೆದಿದ್ದಾರೆ ಎಂಬುದು ಚೈತ್ರ ಆರೋಪ. ಇನ್ನು ಇದರಿಂದ ರೋಸಿ ಹೋದ ಚೈತ್ರ ಚಿಕ್ಕಬಳ್ಳಾಪುರ ನಗರಸಭೆಗೆ ಮನವಿ ಸಲ್ಲಿಸಿ ತಮ್ಮ ನಿವೇಶನ ಅಳತೆ ಮಾಡಿಕೊಡುವಂತೆ ಕೋರಿದ್ದಾರೆ. ಇದರಿಂದ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರಿಗೆ ಸೇರಿದ 20-30 ಅಳತೆಯ ನಿವೇಶನವನ್ನು ಅಳತೆ ಮಾಡಿಕೊಟ್ಟಿದ್ದಾರಂತೆ. ಆದರೂ ಆ ಜಾಗ ರಸ್ತೆಗೆ ಸೇರಿದೆ. ಅದರಲ್ಲಿ ಯುಜಿಡಿ ಮತ್ತು ನೀರಿನ ಪೈಪ್ಲೈನ್ ಹಾದು ಹೋಗಿದೆ. ಹಾಗಾಗಿ ಅದು ಸಾರ್ವಜನಿಕ ರಸ್ತೆ ಎಂದು ಎಬಿ ಮಂಜುನಾಥ್ ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಚೈತ್ರ ಅವರ ಆರೋಪವಾಗಿದೆ. ಸರ್, ನಾವು 1 ವರ್ಷದಿಂದ ಮನೆ ಕಟ್ಟಬೇಕು ಅಂತ ಯಾವಾಗ ಬಂದ್ರೂ ನಮ್ಗೆ ತೊಂದರೆ ಮಾಡ್ತಿದ್ದಾರೆ. ಯಾವಾಗ ಬಂದು ನಾವು ಪಾಯ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಬಂದ್ರೂ ಅವರು ಕೌನ್ಸಿಲರು ಮಂಜುನಾಥಾಚಾರಿ ಸರ್ ಅವರು ವಾಟರ್ ಮ್ಯಾನ್ ಕಳಿಸೋದು, ಇಲ್ಲಿ ನಿಲ್ಲಿಸೋದು ಕೆಲಸ. ನಮಗೆ ಇದು ಒಂದು 4ನೇ ಕಿತ್ತ ನಮಗೆ ಈ ಥರ ಮಾಡ್ತಿರೋದು. 1 ಕಿತ್ತ ಕ್ಲೀನ್ ಮಾಡಿ ನಾವು ಕೆಲಸ ಇಳಿಬೇಕಂತಂದರೆ 20,000 ನಮಗೆ ಲಾಸ್ ಆಗ್ತಿದೆ. ಬರೀ ಲಾಸು ನಮಗೆ. ಬರೀ ಇವಾಗ ನಮ್ಮ ಜಾಗದಲ್ಲಿ ನಾವೇ ಕಟ್ಕೊಳಕ್ಕಾಗಿಲ್ಲ ಅಂತಂದರೆ ಹೆಂಗೆ ಸರ್? ನಾವು ಹೋದರೆ ಹೋಗಲಿ, ನಮ್ಮದು ಎಲ್ಲ ರಿಜಿಸ್ಟರ್ ಆಗಿರೋದು, ಖಾತೆ ಆಗಿರೋದು ಎಲ್ಲನೂ ನಗರಸಭೆಯಲ್ಲಿದೆ. ಅಲ್ಲಿ ಹೋಗಿ ಪರ್ಮಿಷನ್ನು ಕೇಳಿದ್ದಕ್ಕೆ ಈ ಥರ ಅಂದಿದ್ದಕ್ಕೆ ಜನವರಿ 1ಗೆ ಬಂದು RI ಸರು ಕಮಿಷನರ್ ಸರು ಬಂದುಬಿಟ್ಟು
ಇಲ್ಲಿಂದ ಇಲ್ಲಿಗೆ 20 ಅಗಲ ಬರುತ್ತೆ, ಉದ್ದ 30 ಬರುತ್ತೆ. ನಿಮಗೆ ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾರು ತೊಂದರೆ ಮಾಡಲ್ಲ ಅಂತ ಹೇಳಿಬಿಟ್ಟು ಹೋದರು. ಸೊ ಹಾಗಾಗಿ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಕಿರುಕುಳ. ಈ ಸರ್ ಮಂಜುನಾಥಾಚಾರ್ಯ ಅವರು, ಈ ವಾರ್ಡ್ ಕೌನ್ಸಿಲರ್ ಅವರು, ಬರೀ ಕಿರುಕುಳ. ಮತ್ತು ಆದಮೇಲೆ ಸರ್ ಅಂದರೆ ಕಿರುಕುಳ ಅಂತಂದರೆ ಒಂದ್ಸಲ 1 ಇಯರ್ ಬಿಫೋರು ಈ ಥರನೇ ಬಂದು ಸ್ಟಾರ್ಟ್ ಮಾಡಿದ್ರೆ, ಸರ್ ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ವಾಟರ್ ಮ್ಯಾನ್ ಕಳಿಸಿದ್ರು. ಯಾಕಮ್ಮ ನೀನು ಏನು ಅವ್ರು ಫೋನ್ ಮಾಡಿಕೊಟ್ರು, ಏನಮ್ಮ ನೀನು ಏನು ಅಲ್ಲಿ ರೋಡಲ್ಲಿ ಮನೆ ಕಟ್ತೀಯಾ, ನಿನ್ನ ಡಾಕ್ಯುಮೆಂಟ್ ಏನಿದೆಯೋ ತಗೊಂಡು ಬಾ ಅಂತಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿದ್ದಕ್ಕೆ ಸರಿ ಆಯ್ತಮ್ಮ ನೋಡ್ತೀನಿ ಅಂತ ವಾಪಸ್ ಕಳಿಸಿದ್ರು ಒಂದು ಟೈಮು. ಮತ್ತು ಆದಮೇಲೆ ಅವ್ರದ್ದು ಒಂದು ಅಂಗಡಿ ಇದೆ, ಅಲ್ಲಿ ಹೋದೆ. ಡಾಕ್ಯುಮೆಂಟ್ ಎತ್ಕೊಂಡು ಹೋಗಿದ್ದಕ್ಕೆ ಸರಿ ನಮ್ಮ ಮಾಡಿಕೊಡ್ತೀನಿ, ಖರ್ಚಾಗುತ್ತೆ, ಅದರಲ್ಲಿ ಯೂಸಿಡಿ ಲೈನ್ ಇದೆ, ಖರ್ಚಾಗುತ್ತೆ ಅಂತಂದರು. ಸರಿ ಎಷ್ಟಾಗುತ್ತೆ ಅಂದರು. ಅಮ್ಮ ಒಂದು 5-6 ಲ್ಯಾಕ್ಸ್ ಆಗುತ್ತೆ. 5-6 ಲ್ಯಾಕ್ಸ್ ಆಗುತ್ತೆ ಅಂದರು. ಸರ್ ನಾವು ಬಡವರು, ಇವಾಗ ಅದಕ್ಕೆ ನಾವು 5-6 ಲಕ್ಷ ಖರ್ಚು ಮಾಡಿದ್ರೆ ನಮಗೆ ಒಂದು ಸಿಂಪಲಾಗಿ 5-6 ಲಕ್ಷ ಇದ್ದರೆ ಮನೆಯೇ ಕಟ್ಕೊತೀರಿ ನಾವು. ಅವ್ರಿಗೆ ಲಂಚ ಕೊಟ್ಟು ನಾವು ಹೆಂಗೆ ಸರ್ ನಮ್ಮ ವಸ್ತುಗೆ ನಾವು ಲಂಚ ಕೊಡೋಕ್ಕಾಗುತ್ತಾ? ಸೈಟ್ ಮಾಡಿಕೊಡ್ತೀರಿ ಅಂತ, ನಮ್ಮ ಸೈಟ್ ನಮಗೆ ಮಾಡಿಕೊಡ್ತೀರಿ ಅಂತ ಲಂಚ ಕೇಳಿದ್ರು. ನಮ್ಮ ಹೆಸರಿಗೆ ಮಾಡಿಕೊಡ್ತೀರಿ, ನಿಮಗೇನು ಕಿರುಕುಳ ಆಗದೆ UCD ಲೈನು ರಿಮೂವ್ ಮಾಡಿಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ, ನಿಮ್ಮ ಸೈಟ್ಗೇನು ತೊಂದರೆ ಆಗಲ್ಲ, ನಾನು ಮಾಡಿಕೊಡ್ತೀನಿ, ಇಷ್ಟು ಬೇಕು ಅಂತ ಹೇಳಿದ್ರು. ನಮಗೆ ಈಗ ಅಷ್ಟಿದ್ದಿದ್ರೆ ನಾವು ಸಿಂಪಲಾಗಿ ಮನೆಯೇ ಕಟ್ತಾಯಿದ್ರಿ. 1 ವರ್ಷದಿಂದ ಎಷ್ಟು ಕಿತ್ತ ಬಂದ್ರೂ ನಮ್ಗೆ ಕಿರುಕುಳ. ಏನು ಯಾರನ್ನೋ ಒಬ್ಬನ ಕಳಿಸೋದು, ಈ ಥರ ಅಂತ ಕಿರುಕುಳ ಮಾಡೋದು, ಅಕ್ಕಪಕ್ಕದವ್ರಿಗೆಲ್ಲ ಕಳಿಸೋದು, ಈ ಥರ ಮಾಡೋದು ನಮಗೆ ಈಗ. ಆದರೆ ಕ್ರಯಪತ್ರ, ಖಾತೆ ಎಲ್ಲವನ್ನೂ ಹೊಂದಿರುವ ನಿವೇಶನ ಅದು ಹೇಗೆ ಸಾರ್ವಜನಿಕ ರಸ್ತೆಯಾಗಲಿದೆ ಎಂಬ ಚೈತ್ರ ಅವರ ಪ್ರಶ್ನೆಗೆ ನಗರಸಭೆ ಅಧಿಕಾರಿಗಳು ಒಪ್ಪಿದ್ದಾರೆ. ಅದು ಚೈತ್ರ ಅವರಿಗೆ ಸೇರಿದ ನಿವೇಶನವಾಗಿದೆ ಎಂದು RI ವೆಂಕಟೇಶ್ ಹೇಳಿದ್ದಾರೆ. ಈ ನಡುವೆ ನಗರಸಭಾ ಸದಸ್ಯರನ್ನು ಚೈತ್ರ ಅವರು ನೇರವಾಗಿ ಭೇಟಿಯಾಗಿ ತಮ್ಮ ನಿವೇಶನದಲ್ಲಿ ನಾವು ಮನೆ ನಿರ್ಮಿಸಿಕೊಳ್ಳಲು ಅನುವು ಮಾಡಿಕೊಡುವಂತೆ ಕೋರಿದ್ದಾರಂತೆ. ಆದರೆ ತಮಗೆ 5 ಲಕ್ಷ ಹಣ ನೀಡಿದರೆ ಅವಕಾಶ ನೀಡುವುದಾಗಿ, ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು AB ಮಂಜುನಾಥ್ ಹೇಳಿರುವುದಾಗಿ ಚೈತ್ರ ಆರೋಪಿಸಿದ್ದಾರೆ. ಅವು ಇರ್ಬೋದು ಸರ್. ಅವರು ಈಗ ಯಾಕೆ ಈ ಥರ ಮಾಡ್ತಾರೆ, ಪಬ್ಲಿಕ್ ಅನ್ನೋದು ಏನಕ್ಕೆ, ಪಬ್ಲಿಕ್ಗೆ ಸೇವೆ ಮಾಡಬೇಕು ಅಂತ ಅವ್ರಿಗೆ ಒಂದು ಲೀಡರ್ ಥರ ಮಾಡಿರ್ತಾರೆ. ಪಬ್ಲಿಕ್ಗೆ ಅವ್ರು ಸೇವೆ ಮಾಡಿಲ್ಲ ಅಂತಂದರೆ ಅಂಥ ಲೀಡರ್ ಏನಕ್ಕೆ ಅಂತ ನಾವು ಹೇಳ್ತಾ ಇದ್ದೀರಿ. ಈಗ ನಮ್ದು ಇದು ವಸ್ತು, ಇದು ನಮ್ದಾದ್ಮೇಲೆ ನಮಗೆ ಈಗ ಬೇರೆಯವ್ರದ್ದು ಹೋದ್ರೆ ನಮ್ಮದು ಅದು ತಪ್ಪು. ಇದು ನಮ್ದು ಎಲ್ಲನೂ ಈಗ ರಿಜಿಸ್ಟರ್ ಆಗಿರೋದಿದೆ, ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ. ಅದು ನಮ್ಮ ವಸ್ತು, ನಾವು ಮಾಡ್ಕೊಳಕ್ಕಿದಿಲ್ವಾ? ಅದಕ್ಕೂ ನಾವು ಲಂಚ ಕೊಡಬೇಕಾ? ನಾವು ಎಲ್ಲಿ ಸಾಧ್ಯ ಇದು? ನಾವು ಬಡವರು, ಎಲ್ಲಿ ಕೊಡೋಕ್ಕಾಗುತ್ತೆ ಅವ್ರಿಗೆ? ಕೇಳಿದಷ್ಟು ನಾವು ಲಕ್ಷಗಳು ಎಲ್ಲಿ ಕೊಡೋಕ್ಕಾಗುತ್ತೆ ಅವ್ರಿಗೆ? ಇವಾಗ ನಮ್ಗೆ ಅನ್ಯಾಯ ಆಗಿದೆ. ಇವಾಗ 4-5 ಕಿತ ಬಂದು ನಾವು ಇಲ್ಲಿ ಕ್ಲೀನ್ ಮಾಡಿಸೋದಾಗಲಿ ಪ್ರತಿಯೊಂದು ನಾವು ಇದು ಮಾಡಿಸ್ತಾ ಇದ್ದೀರಿ. ಮಾಡಿಸಿದಾಗೆಲ್ಲ ನಮ್ಗೆ ಖರ್ಚು. ಈಗ JCBನ ಕರೆಸ್ತೀರಿ, ಒಂದು ಸಲ 15 ಲೋಡ್ ಆಗಿದೆ ಇಲ್ಲಿ ಡಸ್ಟು, 25,000 ಆಗಿದೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಫಸ್ಟ್ ಟೈಮ್, ಮತ್ತೆ ಒಂದು 20,000 ಬರೀ ಇದೆ. ಇದು 4ನೇ ಸಲ ಸರ್ ನಾವು ಬಂದಿರೋದು. ಇವಾಗ ಒಂದು 1.5 ಲಕ್ಷ ಲಾಸ್ ಆಗಿದೆ ಸರ್. ಯಾರು ಸರ್ ಕೊಡ್ತಾರೆ ನಮಗೆ? ಅದರಲ್ಲಿ ಅವ್ರಿಗೊಂದು 5-6 ಲಕ್ಷ ಅಂತಂದರೆ ಎಲ್ಲಿ ಸರ್ ನಾವು ಕೊಡೋದು ಬಡವರು? ಸರ್ ನಾವು ಯಾರಿಗೂ ತಿಳಿಸಿಲ್ಲ, ಯಾಕೆ ತೊಂದರೆ, ಇನ್ನೊಬ್ಬರಿಗೆ ತೊಂದರೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಯಾರಿಗೂ ತಿಳಿಸಿಲ್ಲ. ಸೊ ಇನ್ನೇನು ಅಲ್ಲಿ ಹೋಗಿ ನಮ್ಮ ಕೈಲಿ ಆಗಿಲ್ಲ, ಅಷ್ಟೊಂದು ದುಡ್ಡು ಕೊಡೋದಕ್ಕೆ ನಮ್ಮ ಕೈಲಿ ಅಷ್ಟೊಂದು ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ನಾವು ಡೈರೆಕ್ಟು ನಗರಸಭೆ ಹತ್ರ ಹೋಗಿ ನಮ್ದು ಏನಿದೆಯೋ ದಾಖಲೆ ಎಲ್ಲ ತೆಗೆಸಿದ್ರಿ. ನಮ್ದೆಲ್ಲ ಇದ್ಮೇಲೆ ಒಂದು ಅರ್ಜಿ ಹಾಕಿದ್ರಿ, UCD ಲೈನ್ ಇದೆ ನಮ್ಮದು, ರಿಮೂವ್ ಮಾಡಿಕೊಡ್ರಿ ಅಂತೇಳ್ಬಿಟ್ಟು. ಅದಕ್ಕೆ ಅವ್ರು ಬಂದುಬಿಟ್ಟು January 1 ದಿನ ಬಂದುಬಿಟ್ಟು ನೋಡಿ, ಇಲ್ಲಮ್ಮ UCD ಲೈನು ನಿಮ್ಮ ಸೈಟ್ಗೆ ಸಂಬಂಧ ಇಲ್ಲ, ಅದು 20-30 ನಿಮ್ಮದು, ಅದು ಆ ಕಡೆ ಹೋಗುತ್ತೆ. ಸೊ ಹಾಗಾಗಿ ಇಷ್ಟಿಂದ ಇಷ್ಟು ನೀವು ಮಾಡ್ಕೊಳ್ಳಿ, ಯಾರೂ ಅಡ್ಡ ಮಾಡಲ್ಲ ನಿಮ್ಗೇನು ಆಗಂತೇಳ್ಬಿಟ್ಟು ನಗರಸಭೆ ಅವರೇ ಬಂದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡ್ಕೊತಾ ಇದ್ದೀರಿ. ಮತ್ತೆ ನೀವು ಬಂದು ಈ ಥರ ನಮಗೆ ಅಡ್ಡ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ನಾವೆಲ್ಲಿ ಹೋಗೋದು? ಮಂಜುನಾಥಾಚಾರ್ಯ ಅವರೇ ನಮಗೆ ಇದು 4ನೇ ಸಲ ಸರ್. ನಮಗೆ ಇವಾಗ ಹೇಳಿದ್ನಲ್ಲ, ಬರೀ ಈ ಸೈಟಿಗೆ ಬಂದಾಗಿಂದ 1.5 ಲಕ್ಷ ಲಾಸ್ ಆಗಿದೆ. ನಮ್ಗೆ ಬರೋದು, ಕ್ಲೀನ್ ಮಾಡಿಸೋದು, ಪಾಯಕ್ಕೆ ಸ್ಟಾರ್ಟ್ ಮಾಡೋದು, ಈಗ ಮೇಸ್ತ್ರಿ ಅವ್ರಿಗೆ ದುಡ್ಡು ಕೊಡೋದು, ಲಾಸ್ ಆಗೋದು. ನಾವು ಈಗ ಪಕ್ಕ ಸೈಟ್ ಅವ್ರು ಕೂಡ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆ ಸಮೇತ ನಮಗೆ ಮೇಲೆ ಇದು ನಮ್ಗೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಮ್ಮ ಮೇಲೆ ಇದು ಕಳಿಸಿದ್ದಾರೆ. ಇವಾಗ ನಾವೇನು ಮಾಡೋದು? ಈಗ ನಮ್ಮದು ಜಾಗ ನಮಗೆ ಏನು ಇಲ್ಲ, ನಮ್ಮ ಜಾಗ ನಮಗೆ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬೇಕು ಅಷ್ಟೇ ಸರ್. ಪರ್ಮಿಷನ್ನು ಅವರಿಂದ ನಮಗೆ ಯಾವುದೋ ತೊಂದರೆ ಆಗಬಾರ್ದು ಸರ್ ನಮಗೆ. ಯಾಕಂತಂದರೆ ನಾವು ಲಂಚಗಳು ಕೂಡ ಅಷ್ಟು ದೊಡ್ಡ ಅವರು ಇಲ್ಲ ಸರ್. ನಾವು ಬಡವರೇ ಸರ್. ನಮ್ಮ ನಿವೇಶನಕ್ಕೆ ನಾವೇಕೆ 5 ಲಕ್ಷ ನೀಡಬೇಕು ಎಂದು ಚೈತ್ರ ಅವರ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ.
ಇನ್ನು ಈ ಸಂಬಂಧ ಆರೋಪಿ ಸ್ಥಾನದಲ್ಲಿರುವ ನಗರಸಭಾ ಸದಸ್ಯ ಎಬಿ ಮಂಜುನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಅದು ಸಾರ್ವಜನಿಕ ರಸ್ತೆಯಾಗಿದೆ, ಆದರೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆಯೇ ಸ್ಥಳೀಯರು ಅದು ರಸ್ತೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆಗೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಕ್ರಯಪತ್ರ, ಖಾತೆ ಹೊಂದಿರುವ ನಿವೇಶನ ರಸ್ತೆಯೇ ಇಲ್ಲವೇ ನಿವೇಶನವೇ ಎಂಬುದನ್ನು ನಗರಸಭೆ ಅಧಿಕಾರಿಗಳೇ ನಿರ್ಧರಿಸಬೇಕಿದೆ. ಇವಾಗ ಏನು 18ನೇ ವಾರ್ಡಲ್ಲಿ ರಸ್ತೆಯಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಯಾರೋ ಹೋಗಿ ಅಲ್ಲಿ UGD ಪೈಪ್ಲೈನ್ ಮತ್ತು ವಾಟರ್ ಸಪ್ಲೈ ಪೈಪ್ಲೈನ್ ಎಲ್ಲ ಕಿತ್ತಾಕ್ಬಿಟ್ಟು ಅಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಯಾರೋ ಪ್ರಯತ್ನ ಬಿದ್ದಿದ್ದರು. ನನಗೆ ಬೆಳಗ್ಗೆ ಕೂಡಲೇ ನನಗೆ ಗಮನಕ್ಕೆ ಬಂದಿದ್ದ ತಕ್ಷಣ ಕಮಿಷನರ್ಗೆ, ಆಮೇಲೆ ನಮ್ಮ ನಗರಸಭೆ ಸ್ಟಾಫ್ಗೆ, ನಮ್ಮ ಅಧ್ಯಕ್ಷಗೆಲ್ಲ ಮಾಹಿತಿ ಕೊಟ್ಟು ಇಮಿಡಿಯೇಟ್ ಹಾಕಿ ಅವರು JCB ಕ್ಲೀನ್ ಎಲ್ಲ ಮಾಡಿದರು. ಇದೇ ರೀತಿ ಮೂರು ತಿಂಗಳ ಹಿಂಭಾಗ ಅದೇ ಜಾಗನ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು. ಆವಾಗ ನಾನು ಆವತ್ತೂ ನಗರಸಭೆಯವರು ಬಂದು ರಸ್ತೆ ಐತೆ, ರಸ್ತೆಯಲ್ಲಿ ಈ ಥರ ಮನೆ ನಿರ್ಮಾಣ ಮಾಡ್ಕೊಬಾರ್ದು ಅಂತ ಆವತ್ತು ನಿಲ್ಲಿಸಿದ್ರು. ಆವಾಗ DC ಒಂದು ಲೆಟ್ರ್ ಕೊಟ್ಟಿದ್ದರು 3/12/2024. ಆಮೇಲೆ ನಗರಸಭೆಗೂ ಒಂದು ಸಾರ್ವಜನಿಕರು ಅಲ್ಲಿರೋ ಲೇಔಟು ಗೋವರ್ಧನ ಲೇಔಟ್ ಅಂತ ಅದು ಇರೋದು, ಪಂಚಾಯತಿಯಲ್ಲಿ ಹೌಸ್ ಲಿಸ್ಟ್ಗಳೆಲ್ಲ ಪಂಚಾಯತಿಯಲ್ಲಿ ಓಪನ್ ಆಗಿರೋದು, ಏನು ಟೋಟಲಿ ಲೇಔಟ್ ಎಲ್ಲ ಅದು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಹ್ಯಾಂಡ್ ಓವರ್ ಆಗೈತೆ. ಅದರಲ್ಲಿ ಮೈನ್ ರಸ್ತೆ ಇವಾಗ ಇದು ಮುನ್ಸಿಪಲ್ ಲೇಔಟಿಂದ ಮೈನ್ ರಸ್ತೆಯಿಂದ ಅಂಕನಗೊಂದಿ ರಸ್ತೆವರೆಗೂ ಅದು ಲೇಔಟು ಗೋವರ್ಧನ ಲೇಔಟಲ್ಲಿ ಎಲ್ಲ ಸೈಟ್ಗಳಿಗೆ ರಸ್ತೆ ಇರೋದು. ಅದು ಏನು ಮಾಡಿಬಿಟ್ಟಿದ್ದಾರೆ, ಅವರು ಖಾತಾ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು JCB ತಗೊಂಡು ಹೋಗಿ ಈ ಥರ ಇಲ್ಲಿಗಲ್ಲಾಗಿ ಮನೆ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಬಿದ್ದಿದ್ದಾರೆ. ಅದರಿಂದ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ರಸ್ತೆ ಇರಬೇಕು. ಅಲ್ಲಿ ಲಿಡ್ಕರ್ ಸುಮಾರು ಒಂದು 50 ಮನೆಗಳೈತೆ. 50 ಮನೆಗಳಿಗೆ ನೀರು ಹೋಗೋದು, ಸಂಪರ್ಕ ಹೋಗೋದು, UGD ಸಂಪರ್ಕ ಹೋಗೋದು. ಪಾಪ ಅವರು ಅಲ್ಲಿಂದನೇ ಹೋಗಬೇಕು. ಬೆಳಿಗ್ಗೆ ನನಗೂ ಗೊತ್ತಿಲ್ಲ, ಅಲ್ಲಿ ಸಾರ್ವಜನಿಕರು ಒಂದು 50 ಜನ 60 ಜನ ಹೋಗ್ಬಿಟ್ಟಿದ್ದು. ಇಮಿಡಿಯೇಟಾಗಿ ಅವರೇ ಸ್ಟೆಪ್ಸ್ ತಗೊಂಡಿದ್ದಾರೆ. ಸಾರ್ವಜನಿಕರ ಸ್ಟೆಪ್ಸ್ ತಗೊಂಡು ಅವರೇ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರಂತೆ. ಕೊಟ್ಬಿಟ್ಟು ನನಗೆ ಮಾಹಿತಿ ಕೊಟ್ಟರು. ಸರಿಯಪ್ಪ ಫಸ್ಟು ಕೊಟ್ಬಿಡೋಗೆ ಅಂತ ಹೇಳಿದೆ. ಆವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಮ್ಮಗೆ ಕರೆಸಿ ಕೇಳಿದ್ದಕ್ಕೆ ಈ ಥರ ನನಗೆ ಖಾತಾ ಆಗೈತೆ, ಖಾತಾ ಆಗಿರೋದಕ್ಕೆ ನಾನು ಮಾಡ್ತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ಅದು ಹೆಂಗೆ ಆಗೋಗ್ಬಿಡ್ತಾರೆ, ನಮ್ಮ ಓಡಾಡೋ ರಸ್ತೆಯಲ್ಲಿ ನೀವು ಹೆಂಗೆ ಮನೆ ಕಟ್ಟೋಕ್ಕೆ ನಾವು ಯಾವುದೇ ಕಟ್ಟಕ್ಕೆ ಬಿಡೋದಿಲ್ಲ ಅಂತ ಜನ ಎಲ್ಲ ಅಡ್ಡ ಹಾಕಿ ಫುಲ್ ಗಲಾಟೆ ಎಲ್ಲ ಆಯ್ತಂತೆ. ಅದರಿಂದ ಅದಕ್ಕೆ ನಾವು ರಸ್ತೆ ಮಾಡಿ ಅವರಿಗೆ ಏನಾಯ್ತೋ UGD ಮ್ಯಾನ್ಯುವಲ್ಲು ಎಲ್ಲ ರೆಡಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲದೊಡ್ಡಿ ಗ್ರಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲದೊಡ್ಡಿ ಗ್ರಾಮಕ್ಕೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಇಂದು ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮದಲ್ಲಿ 12 ಲಕ್ಷ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಅಂಬೇಡ್ಕರ್ ಭವನಕ್ಕೆ 5 ಲಕ್ಷ, ಅಂಗನವಾಡಿ ಕಟ್ಟಡಕ್ಕೆ 5 ಲಕ್ಷ, ಸರ್ಕಾರಿ ಶಾಲೆ ಪುನರುಜ್ಜೀವನ ಅಭಿವೃದ್ಧಿಗೆ 2 ಲಕ್ಷ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಿದರು. ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಗ್ರಾಮದ ಮನೆಗೂ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದ ಶಾಸಕರು ನಂತರ ಗ್ರಾಮದ ದೇವಾಲಯದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಪಿಂಚಣಿ, ಜಮೀನು ಸಮಸ್ಯೆ, ಚರಂಡಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮನವಿಗಳನ್ನು ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಗೃಹಲಕ್ಷ್ಮಿ ಹಣ ಮುಂದಿನ ದಿನಗಳಲ್ಲಿ ಎಲ್ಲ ಕಂತಿನ ಹಣ ಬಿಡುಗಡೆಯಾಗಲಿದ್ದು ಸಹಕರಿಸುವಂತೆ ಕೋರಿದರು. ನಂತರ ಗ್ರಾಮಸ್ಥರು ಆರೋಪದಂತೆ PDO ಮೇಲಿನ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು. ಒಂದು 12 ಲಕ್ಷ ಅನುದಾನ ಹಾಕಿದ್ದೆ, ಒಂದು 5 ಲಕ್ಷ ಅಂಬೇಡ್ಕರ್ ಭವನಕ್ಕೆ, ಒಂದು 5 ಲಕ್ಷ ಅಂಗನವಾಡಿಗೆ, ಒಂದು 2 ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ. ಇವತ್ತು ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು. ಮತ್ತು ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ. ನನಗೆ ಗೊತ್ತಿರೋ ಪ್ರಕಾರ 100ಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ, ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ, ಅರ್ಜಿಗಳು ಬಂದಿದೆ, ಬಗೆಹರಿಸ್ತಿ. ತುಂಬ ಜನದ ಪೆನ್ಷನ್ ಸಮಸ್ಯೆ ಇತ್ತು,
ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ, ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು 3 ಜನ ಈಗ ಬ್ಯಾಂಕ್ಗೆ ಕಳಿಸಿದ್ದೀನಿ SBIಗೆ. ಸೊ ಇದು ಬಗೆಹರಿಸಿ ಮತ್ತು ಇದಾದಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ. ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾರ್ಚ್ 1st ವೀಕಲ್ಲಿ ಮಾಡಿದ್ದಾರೆ. ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ. ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರು ಬಂದಿದ್ದಾರೆ. ಅವರಿಬ್ಬರೂ ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ 1st ವೀಕಲ್ಲಿ ಆ ಜಾಗನ ಕ್ಯಾಬಿನೆಟಲ್ಲಿಟ್ಟು ಆ ಜಾಗನ ತೊಗೊಂಡು ಅಲ್ಲಿ ಬೃಹದಾಕ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಸರ್. ಅದು ಇವೆರಡು ಮೇಜರ್ ಆಯಿತು. ಮತ್ತು ನಾವೀಗ DC ಆಫೀಸ್ ಹಿಂದುಗಡೆ ಐಡೆಂಟಿಫೈ ಮಾಡಿದ್ವಿ. ಒಂದು ಲೇಔಟಲ್ಲಿ ಒಂದು 24ರಿಂದ 26 ಗುಂಟೆ ಒಂದು CS ಸೈಟ್ ಇದೆ. ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದ್ದೀವಿ ನಾವು ಆಲ್ರೆಡಿ. ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೊಡೋಕ್ಕೆ ಹೇಳಿದೆ. ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಶಾಲಾ ಸಂಕೀರ್ಣದಲ್ಲಿ ಫೆಬ್ರವರಿ 19ರಂದು ನಡೆಯಲಿರುವ ಬಾಗೇಪಲ್ಲಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಾಂತಮೂರ್ತಿ ಅವರನ್ನು ಕಸಾಪ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಸಮ್ಮೇಳನದ ಕಾರ್ಯಾಧ್ಯಕ್ಷರು ಇಂದು ಬೆಂಗಳೂರು ನಿವಾಸದಲ್ಲಿ ಅಧಿಕೃತ ಆಹ್ವಾನ ನೀಡಿದರು. ಬಾಗೇಪಲ್ಲಿ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಖ್ಯಾತರಾಗಿದ್ದ ಶಾಂತಮೂರ್ತಿ ಅವರು ಆಯ್ಕೆಯಾಗಿದ್ದು, ಅವರ ಬೆಂಗಳೂರಿನ ನಿವಾಸದಲ್ಲಿ ಫಲಪುಷ್ಪ ನೀಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಅಧಿಕೃತ ಆಹ್ವಾನ ನೀಡಿದರು. ಸ್ವಾಗತ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ DN ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಸಮ್ಮೇಳನಾಧ್ಯಕ್ಷರಿಗೆ ಆಹ್ವಾನ ನೀಡಲಾಯಿತು. ಬಾಗೇಪಲ್ಲಿಯಲ್ಲಿ ನಡೆದ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಶಾಂತಮೂರ್ತಿ ಅವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿತ್ತು. ಅವರಿಗೆ ಅಧಿಕೃತ ಆಹ್ವಾನ ನೀಡುವ ಮೂಲಕ ಸಮ್ಮೇಳನದ ಸಂಪ್ರದಾಯಕ್ಕೆ ಚಾಲನೆ ನೀಡಿದರು. ಶಾಂತಮೂರ್ತಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ತಮ್ಮ ಕನ್ನಡ ಪರ ಹೋರಾಟದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಕಂಡರೂ ಅಧಿಕಾರಕ್ಕೆ ಅಪೇಕ್ಷೆ ಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ನೀವು ನೀಡಿದ ಸ್ಥಾನ ನನ್ನ ಅರ್ಹತೆ, ಶಕ್ತಿ, ನನ್ನಲ್ಲಿರುವ ಪ್ರತಿಭೆಗೆ ಮೀರಿದ್ದಾಗಿದೆ. ನನ್ನ ಅರ್ಹತೆಗಿಂತ ನಿಮ್ಮ ಪ್ರೀತಿ, ವಿಶ್ವಾಸ ಎಷ್ಟು ಅಪಾರವಾದದ್ದೆಂದು ಸಾಂಕೇತಿಕವಾಗಿ ತೋರಿದ್ದೀರಿ. ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಯೋಗ ನನ್ನ ಹೆತ್ತವರ ಪುಣ್ಯವೋ, ನನ್ನ ಗುರುವಿನ ಪುಣ್ಯವೋ, ನನ್ನ ಬಾಗೇಪಲ್ಲಿ ತಾಲೂಕು ಜನರ ಅಪಾರ ಅಭಿಮಾನದ ಪುಣ್ಯವೋ, ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ಕನ್ನಡಮ್ಮನ ಸಮಾಜದ ಸಾಹಿತ್ಯ ಪರಿಷತ್ತಿನ ಸೇವೆ ಮಾಡುತ್ತೇನೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ DN ಕೃಷ್ಣಾರೆಡ್ಡಿ, ಡಾಕ್ಟರ್ ಚನ್ನಕೈವಾರಮಯ್ಯ, N ಶಿವಪ್ಪ, R ಹನುಮಂತರೆಡ್ಡಿ, ಮಣಿಕಂಠ, BN ಸುರೇಶ್ ಇನ್ನೂ ಹಲವರು ಹಾಜರಿದ್ದರು. R ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ 9 ತಿಂಗಳ ಅವಧಿಗೆ ಅಧ್ಯಕ್ಷರ ಆಯ್ಕೆ ಚುನಾವಣೆ ಇಂದು ನಡೆದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷರಾಗಿದ್ದು, ಪಂಚಾಯಿತಿ ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಹೀಗೆ ಹೂವಿನ ಹಾರ ಹಾಕಿ, ಪಟಾಕಿ ಸಿಡಿಸಿ, ಬೃಹತ್ ಸೇಬಿನ ಹಾರ ಹಾಕಿ ಗೆಲುವಿನ ಸಂಭ್ರಮಾಚರಣೆ ಮಾಡುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವುಗೊಂಡ ನಂತರ ಇಂದು ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಮುಷ್ಟೂರು ಶಶಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರು ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದು, ಎಲ್ಲ ಸದಸ್ಯರ ಒಮ್ಮತ ಪಡೆದು ಅಧಿಕಾರ ನಡೆಸುವಂತೆ ಬಿಜೆಪಿ ಮುಖಂಡರು ಸೂಚನೆ ನೀಡಿದ್ದಾರೆ.
ಸಂಸದ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು, ನಾನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆಂದು ನೂತನ ಪಂಚಾಯಿತಿ ಅಧ್ಯಕ್ಷ ಭರವಸೆ ನೀಡಿದ್ದಾರೆ. ಸರ್, ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ 2020ನೇ ಸಾಲಿನ 2025ರಿಂದ 26ನೇ ಚುನಾವಣೆ ನಡೀತು. ಅದರಲ್ಲಿ 2.5 ವರ್ಷ ಒಂದು ಕ್ಯಾಟಗಿರಿ ಬಂದಿತ್ತು. ಅದಾದ ತದನಂತರ ಮತ್ತೆ ಜನರಲ್ ಆಗಿ ಒಂದೂವರೆ ವರ್ಷದ ಕಡೆ ಬಂತು. ನಾವು ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿಗಳು ನಾವು 3 ಜನ ಇದ್ವಿ. ಸೀನಣ್ಣವ್ರು ಕಂಜನಹಳ್ಳಿ ಹಿರಿಯ ನಾಯಕರು ಅಂತೇಳಿ ಹಿರಿಯರು ಅಂತೇಳಿ ಪರಿಗಣಿಸಿ ಅವ್ರಿಗೆ ಮೊದಲನೇ ಆದ್ಯತೆ ನಮ್ಮ ಕಂಜನಹಳ್ಳಿ ಸೀನಣ್ಣವ್ರಿಗೆ 15 ತಿಂಗಳು ಕೊಟ್ಟಿದ್ದರು. ಅವರು ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಇನ್ನೊಂದು ಅವಕಾಶ ನನಗೆ ಸಿಕ್ಕಿದೆ. ಮತ್ತು 4 ತಿಂಗಳಾದರೆ ನಮ್ಮ ಸದಸ್ಯರಾದಂಥ ಅಣಕಂಗಂದಿ ಮುಖ್ಯಸ್ಥನವ್ರಿಗೂ ಇದೆ. ಈ ಚುನಾವಣೆ ನಡೆದಿದೆ ಸರ್. ಅಭಿವೃದ್ಧಿ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು, ನೀರು ಮತ್ತು ಸ್ವಚ್ಛತೆ, ಲೈಟು ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ಸೌಕರ್ಯ ಮಾಡ್ಬೋದು ಅಂತೇಳಿ ಇದೆಯೋ ಅದೆಲ್ಲ ನಾವು ಜನರಿಂದ ತಿಳ್ಕೊಂಡು ಅವ್ರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ನಾವು ಸೌಲಭ್ಯ ಕಳಿಸ್ಕೊಡ್ತೀವಿ ಸರ್. ಒಟ್ಟಾರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅತಿ ದೊಡ್ಡ ಪಂಚಾಯಿತಿಯಾಗಿದ್ದು, ಆದಾಯವೂ ಹೆಚ್ಚಿರುವ ಗ್ರಾಮ ಪಂಚಾಯಿತಿಯಾಗಿದೆ. ಈ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಮುಸ್ತೂರು ಶಶಿ ಆಯ್ಕೆಯಾಗಿದ್ದು, ಮುಂದಿನ ಅವಧಿಯಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಉತ್ತಮ ಕೆಲಸಗಳು ನಡೆಯಲಿದೆ ಎಂದು ಹಾರೈಸಿದ್ದಾರೆ. ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ವಲಯದಲ್ಲಿ ಸಂಭ್ರಮ ಮನೆ ಮಾಡಿದ್ದು, ವಿಜಯೋತ್ಸವ ಆಚರಿಸುತ್ತಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಕಳೆದ 9 ದಶಕಗಳಿಂದ ರಾಜಕೀಯ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಶ್ರೀಯುತ ಆಂಜನೇಯ ರೆಡ್ಡಿ ಅವರ ಪುತ್ರ ಶ್ರೀಯುತ ಚೌಡರೆಡ್ಡಿ ಅವರು ತಮ್ಮ ತಂದೆಯವರ ಹಾದಿಯಲ್ಲಿಯೇ ಸಾಗಿ ಶಾಸಕರಾಗಿ, ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುವುದು ಅಭಿನಂದನಾರ್ಹ. ಶ್ರೀಯುತ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಫೆಬ್ರವರಿ 21ರ ಶುಕ್ರವಾರ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ನಾಗರಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಪ್ರತಿ ರಕ್ತದಾನಿಯು 3 ಜೀವ ಉಳಿಸುವ ಶ್ರೇಷ್ಠ ಕಾರ್ಯದಲ್ಲಿ ಭಾಗಿಯಾಗಿ ಆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರನ್ನ ಚಿರಸ್ಥಾಯಿಗೊಳಿಸೋಣ. ಪ್ರಕಟಣೆ ವಿಕೆ ಬಾಬುರೆಡ್ಡಿ ಅಧ್ಯಕ್ಷರು, ಸಿಎನ್ ಬಾಬುರೆಡ್ಡಿ ಕಾರ್ಯಾಧ್ಯಕ್ಷರು, ನಾರಾಯಣಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಕಾಳಿ ಅಂಬುಜೇಶ್ವರ ಸ್ವಾಮಿ ಮತ್ತು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿ ಧರ್ಮದರ್ಶಿಗಳು. ಬನ್ನಿ ಬಂಧುಗಳೇ, ಬನ್ನಿ ರಕ್ತದಾನ ಮಾಡೋಣ. ಚಿಂತಾಮಣಿ ಹೆಸರನ್ನ ಇತಿಹಾಸದ ಪುಟದಲ್ಲಿ ದಾಖಲಿಸೋಣ. ಸ್ಥಳ ಕಿಶೋರ ವಿದ್ಯಾಭವನ, ಚಿಂತಾಮಣಿ ನಗರ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ
ಮುಖ್ಯ ಕಚೇರಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9116852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಗುಡಿಬಂಡೆ ಪಟ್ಟಣದ 6ನೇ ವಾರ್ಡ್ನಿನ ತಿರುಮಲ ನಗರದಲ್ಲಿ ವ್ಯಕ್ತಿಯೊಬ್ಬರು ಕಾಲುವೆ ಒತ್ತುವರಿ ಮಾಡಿ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಹೊರಟಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲುವೆ ಒತ್ತುವರಿ ಮಾಡಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಲು ವ್ಯಕ್ತಿಯೊಬ್ಬರು ಮುಂದಾಗಿದ್ದು, ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯ ಲಕ್ಷ್ಮೀನಾರಾಯಣ ಮಾತನಾಡಿ, ಗುಡಿಬಂಡೆ ಪಟ್ಟಣದ ತಿರುಮಲ ನಗರದಲ್ಲಿ ವ್ಯಕ್ತಿಯೊಬ್ಬರು ಸರ್ಕಾರಿ ಕಾಲುವೆ ಒತ್ತುವರಿ ಮಾಡಿಕೊಂಡು ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಸಂಬಂಧ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಈಗಾಗಲೇ ಕಾಲುವೆ ಒತ್ತುವರಿ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಪಾಯ ಹಾಕುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕಾಲುವೆ ಒತ್ತುವರಿ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ವಿಷಯ ತಿಳಿದ ಮುಖ್ಯಾಧಿಕಾರಿ ಸಭಾಶ್ರೀನ್, ಸಿಬ್ಬಂದಿ JE ಚಕ್ರಪಾಣಿ, ಕಂದಾಯಾಧಿಕಾರಿ ಬಾಲಪ್ಪ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾತನಾಡಿದ ಅವರು, ಸ್ಥಳದಲ್ಲಿ ಖುದ್ದು ಹಾಜರಾಗಿ ನೋಡಿದ್ದು ಕಾಲುವೆ ಒತ್ತುವರಿ ಮಾಡಿ ಅಂಗಡಿ ನಿರ್ಮಾಣ ಮಾಡಲು ಪಾಯ ಹಾಕಿದ್ದಾರೆ.
ಅವರಿಗೆ ತಕ್ಷಣ ನೋಟಿಸ್ ಜಾರಿ ಮಾಡಿ ತೆರವುಗೊಳಿಸಲು ಕ್ರಮ ವಹಿಸಲಾಗುವುದೆಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿಗಳು ಮಾರ್ಚ್ 9ರೊಳಗೆ ಮುಗಿಯಬೇಕು. ನಿಧಾನವಾದರೆ ಆಯಾ ಇಲಾಖೆಯವರೇ ಜವಾಬ್ದಾರಿ. ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ಎಚ್ಚರಿಕೆ ನೀಡಿದ ಗೃಹ ಸಚಿವರು, ಕಾಮಗಾರಿಗಳ ಪ್ರಗತಿಯ ಮಾಹಿತಿ ಕೇಳಿದರೆ ಆ ಕಡೆ ಈ ಕಡೆ ನೋಡ್ತೀರಾ, ಮಾಹಿತಿ ಹೇಳ್ರಿ ಎಂದರು. ಸಮರ್ಪಕ ಅಂಕಿಅಂಶದ ಮಾಹಿತಿ ತರದೆ ಸಭೆಗೆ ಏಕೆ ಬರ್ತೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆ ಕೊಠಡಿಗಳು ಶಿಥಿಲವಾಗಿರೋದು ಕಂಡುಬಂದಿವೆ. ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು, ಶೌಚಾಲಯಗಳ ಕೊರತೆ ಎಷ್ಟಿದೆ, ಮಾಹಿತಿ ಕೊಡಿ, ನಾನು ಅನುದಾನ ತರುತ್ತೇನೆ ಎಂದು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದರು. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆ ಕಾಮಗಾರಿಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಗುಣಮಟ್ಟದ ರಸ್ತೆಗಳನ್ನು ಕಾಮಗಾರಿ ಮಾಡಬೇಕು ಎಂದರು. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ, ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಬೇಗ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 99 ಕೆಲಸ ಇಲ್ಲಿದೆ. ಒಟ್ಟು ಟೋಟಲಿ 130 ವರ್ಕ್ಸ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು. ಯಾವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು, ಡಿಸೈನ್ ಅಪ್ರೂವಲ್ ಆಗ್ಬೇಕು, ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ ಆಗ್ಬೇಕು, ಅವೆಲ್ಲ ಏನಿಲ್ಲ. ಎಲ್ಲ ಆಗಿ ಇವಾಗ ರಿಪೇರ್ ವರ್ಕ್ಸ್ ಮುಗಿಸ್ಕೊಡೋದು ಅಷ್ಟೇ ಕೆಲಸ. ಅದನ್ನ ಮಾಡಕ್ ಆಗೋದಿಲ್ಲ ಅಂದ್ರೇನು? ಮಾಡ್ಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ. ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ? 269ಕ್ಕೆ ಕೇವಲ ರಿಟೇಕ್, 269ಕ್ಕೆ ಕೇವಲ 63 ಮುಗಿದರೆ ಪ್ರಯೋಜನ ಏನು? ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನೆಷ್ಟು ದಿನ ಬೇಕೋ ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಕೊರಟಗೆರೆ. ಮಸಣ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಮಸಣ ಕಾರ್ಮಿಕರ ಸಂಘ ಮತ್ತು ತಮಟೆ ವಾದ್ಯ ಕಲಾವಿದರ ಸಂಘಟನೆಯಿಂದ ಪಾತಪಾಳ್ಯದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಸಣ ಕಾರ್ಮಿಕರು ಇಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಸಣ ಕಾರ್ಮಿಕರು ಮತ್ತು ತಮಟೆ ವಾದ್ಯ ಕಲಾವಿದರ ಸಂಘದ ಜಿಲ್ಲಾ ಸಂಚಾಲಕ ಕೆ ಮುನಿಯಪ್ಪ ಮಾತನಾಡಿ, 100 ವರ್ಷಗಳಿಂದ ಸ್ಮಶಾನಗಳಲ್ಲಿ ಶವ ಹೂಳುವ, ಸುಡುವ, ತಮಟೆ ಬಾರಿಸುವ ಮತ್ತು ಸ್ಮಶಾನಗಳನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಸಣ ಕಾರ್ಮಿಕರು ಮಾಡುತ್ತಿದ್ದಾರೆ. ಇದೊಂದು ಉಚಿತ ಸೇವೆಯಾಗಿ ಬಿಟ್ಟಿದೆ. ವ್ಯಕ್ತಿಯ ಅಂತಿಮ ಕಾರ್ಯದಲ್ಲಿ ಮುಕ್ತಿ ಕೊಡಿಸುವ ಕೆಲಸ ಮಾಡುವ ಶ್ರಮಿಕರನ್ನು ಸರ್ಕಾರ ಗುರುತಿಸುವ ಗೋಜಿಗೆ ಹೋಗುತ್ತಿಲ್ಲ ಎಂದು ಆರೋಪಿಸಿದರು. ಈಗಾಗಲೇ ಅವೆಲ್ಲ ಬೇರೆ ಬೇರೆ ಪಂಚಾಯತಿಗಳಲ್ಲೆಲ್ಲ ಕೊಟ್ಟಿದ್ದಾರೆ ದೃಢೀಕರಣ ಪತ್ರಗಳು ಸಮೀಕ್ಷೆ ಮಾಡಿ. ಈಗ ಈ ಪಂಚಾಯತಿ ವ್ಯಾಪ್ತಿಗೆ ಬಟ್ಟ ಸ್ಮಶಾನ ಇರುತ್ತಲ್ಲ, ಅದಕ್ಕೆ ಹೆಂಗ ಮಾಡೋದು? ಇನ್ನೇನು ಹಂತದಲ್ಲಿ ಮಾಡ್ತೀರಾ? ಅವ್ರನ್ನ ನಾವು ಮಾಡಿದ್ದೀವಿ ಆಗಲೇ. ಅದನ್ನೇ ದೃಢೀಕರಣ ಮಾಡ್ತೀರಾ ಅಥವಾ ನೀವೇನಾದ್ರೂ ಸಮೀಕ್ಷೆ ಮಾಡ್ತೀರಾ? ಮಾಡಿ, ಅದಕ್ಕೇನೋ ತೊಂದರೆ ಇಲ್ಲ ನಮಗೆ. ನಾವು ಈಗಾಗಲೇ ಸರ್ವೆ ಮಾಡಿದ್ದೀವಿ. ಈಗ ಸರ್ ನಮ್ಮ ಗಂಗರಾಜ್ ಅವ್ರ ನೇತೃತ್ವದಲ್ಲಿ ನಮಗೆ ಈಗಾಗಲೇ ಬಂದಿದೆ ಅವ್ರ ಡಾಕ್ಯುಮೆಂಟೇಶನ್.
ಅದನ್ನ ನಾವು ಅವರ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಇವನು ಆಕ್ಚುಲ್ ಆಗಿ ಈ ಕೆಲಸ ತೊಡಗಿದಾನೆ ಇಲ್ವೇ ಅಂತ ಪರಿಶೀಲನೆ ಮಾಡಿ ಅವ್ರು ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಮುಖಾಂತರ ಸುಳ್ಳು ದಾಖಲೆಗಳು ನಮಗೆ ಬೇಕಾಗಿಲ್ಲ, ಜನರು ಬೇಕಾಗಿಲ್ಲ. ನಿಜವಾಗಿ ಇವರು ತಲತಲಾಂತರಗಳಿಂದ ಅವರು ತಾತ ಮುತ್ತಾತರ ಕಾಲದಿಂದ ಮಾಡ್ಕೊಂತ ಬಂದಿರುವಂತ ಜನಗಳು ಇವರು. ಇವರು ತುಂಬಾ ಶೋಷಣೆಗೆ ಗುರಾಗಿರೋರು, ಮತ್ತೆ ಬಿಟ್ಟಿಯಾಗಿ ಆ ಚಾಕರಿಗಳನ್ನ ಮಾಡ್ತಾ ಬರ್ತಿದ್ದಾರೆ. ಅವ್ರ ಜೀವನಕ್ಕೆ ಯಾವುದೇ ಅಂಶ ಇಲ್ಲ. ಅದಕ್ಕಾಗಿ ಅವ್ರಿಗೆ ಆ ಒಂದು ಸೌಲಭ್ಯಗಳನ್ನ ಕೊಡಿಸ್ಬೇಕಾಗಿ ತಮ್ಮಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಮೊಟ್ಟ ಮೊದಲಿಗೆ ಅವರಿಗೆ ದೃಢೀಕರಣ ಪತ್ರ ಕೊಡಿ, ತದನಂತರ ಅವರಿಗೆ ಸಾಮಗ್ರಿಗಳನ್ನು ಕೊಡಿ. ಈಗ ಯಾರಾದ್ರೂ ಇಮಿಡಿಯೇಟ್ ಆಗಿ ಸತ್ತು ಹೋದ್ರೆ ಮೂಢನಂಬಿಕೆಗಳು ಅಂತ. ಮಸಣ ಕಾರ್ಮಿಕರಿಗೆ ವಿವಿಧ ಸೌಲಭ್ಯ ಒದಗಿಸಬೇಕು. ಶತಮಾನಗಳಿಂದಲೂ ತಾಲೂಕಿನಲ್ಲಿ 100 ಕುಟುಂಬಗಳು ಈ ಕೆಲಸಗಳನ್ನು ಮಾಡುತ್ತಿವೆ. ಕೂಡಲೇ ಮಸಣ ಕಾರ್ಮಿಕರಿಗೆ ಮಾಶಾಸನ, ದೃಢೀಕರಣ ಪತ್ರ, ಶವ ಸಂಸ್ಕಾರಕ್ಕೆ ಸಾಮಗ್ರಿಗಳು ಮತ್ತು ವಸತಿ, ನಿವೇಶನ ಇತ್ಯಾದಿ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಒದಗಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಸ್ಮಶಾನಗಳಲ್ಲಿ ಶ್ರಮಿಸುತ್ತಿರುವವರನ್ನು ಸರ್ಕಾರ ಮಸಣ ಕಾರ್ಮಿಕರೆಂದು ಅಧಿಕೃತವಾಗಿ ಗುರುತಿಸಬೇಕು. ಕೂಡಲೇ ಗಣತಿ ಮಾಡಬೇಕು. 45 ವರ್ಷ ವಯಸ್ಸು ಮೇಲ್ಪಟ್ಟವರಿಗೆ ಮಾಶಾಸನ ನೀಡಬೇಕು. ಶವ ಸಂಸ್ಕಾರಕ್ಕೆ ಗುಣಿ ಅಗೆಯುವ ಕೆಲಸ ನರೇಗಾ ಕೆಲಸವನ್ನಾಗಿಸಿ ಪರಿಕರಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಾತಪಾಳ್ಯ ಸ್ಥಳೀಯ ಸಮಿತಿ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ ಈಶ್ವರಪ್ಪ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಕಚೇರಿಯಲ್ಲಿ 9 ಸದಸ್ಯರ ಆಯ್ಕೆಗಾಗಿ ಇಂದು ನಡೆದ ಚುನಾವಣೆಯಲ್ಲಿ ರೈತ ಸಂಘ ಬೆಂಬಲಿತ 4 ಹಾಗೂ ಕಾಂಗ್ರೆಸ್ ಬೆಂಬಲಿತ 5 ಸದಸ್ಯರು ಆಯ್ಕೆಯಾಗಿದ್ದಾರೆ. ಗುಡಿಬಂಡೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಚುನಾವಣೆ ಇಂದು ನಡೆದು ಒಟ್ಟು 9 ಸದಸ್ಯರಲ್ಲಿ 4 ರೈತ ಸಂಘ ಬೆಂಬಲಿತ ಮತ್ತು 5 ಕಾಂಗ್ರೆಸ್ ಸದಸ್ಯರು ಆಯ್ಕೆಯಾಗಿದ್ದಾರೆ. ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದ ಮತಕ್ಷೇತ್ರದಿಂದ ಜಿವಿ ಗಂಗಪ್ಪ, ಹಿಂದುಳಿದ ವರ್ಗ ಎ ಮತಕ್ಷೇತ್ರದಿಂದ ಜಾಕೀರ್ ಹುಸೇನ್ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಕೆಎ ರಾಜಾರೆಡ್ಡಿ ಸೇರಿ ಒಟ್ಟು 3 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಕ್ಷೇತ್ರದ 5 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಬ್ರಾಹ್ಮಣರಹಳ್ಳಿ ಎಸ್ ವೆಂಕಟಾಚಲಪತಿ, ಪುಲವಮಾಕಲಹಳ್ಳಿ ಪಿಎನ್ ಸುರೇಂದ್ರ ರೆಡ್ಡಿ, ಯಲಕಲರಾಳ್ಳಹಳ್ಳಿ ವೈಡಿ ನರಸಿಂಹಮೂರ್ತಿ, ಅಲಗದರೇನಹಳ್ಳಿ ಶ್ರೀನಿವಾಸ್, ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಿಂದ ಗುಡಿಬಂಡೆ ಆದಿನಾರಾಯಣಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಎಚ್ಪಿ ರಾಮನಾಥ್, ಮಹಿಳಾ ಮೀಸಲು ಕ್ಷೇತ್ರದಿಂದ ಮಾಚಾವಲಹಳ್ಳಿ ಶಾಂತಮ್ಮ, ಗುಡಿಬಂಡೆ ಬಿ ಅರುಣಾಕುಮಾರಿ ಹಾಗೂ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವ ಠೇವಣಿದಾರರ ಕ್ಷೇತ್ರದಿಂದ ಹಳೆ ಗುಡಿಬಂಡೆ ಎಚ್ಎನ್ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘ ಗುಡಿಬಂಡೆ ತಾಲೂಕು ಮತ್ತು ಗುಡಿಬಂಡೆ ಟೌನ್ ಮತ್ತು ತಾಲೂಕದ ಚುನಾವಣಾ ಅಧಿಕಾರಿಯಾಗಿರ್ತೀನಿ. ಇದರಲ್ಲಿ ಆಯ್ಕೆಯಾಗಿದೆ. ಇವತ್ತು ಭಾಗವಹಿಸಿ ಸಾಮಾನ್ಯ ಸ್ಥಾನದಲ್ಲಿ ಅಂಬರೀಷನ್ 66 ಮತಗಳು ಪಡೆದಿರ್ತಾರೆ. ಗಂಗಾಧರಯ್ಯ ಬಿಸಿ 113, ಜಗನ್ನಾಥ್ ಜಿಕೆ 8, ನರಸಿಂಹಮೂರ್ತಿ ವೈಡಿ 133, ರಾಜಪ್ಪ ಆರ್ 98, ವೆಂಕಟಾಚಲಪತಿ ಎಸ್ 160, ಶ್ರೀನಿವಾಸ ಕೆವಿ 126, ಶ್ರೀನಿವಾಸ ಎಎಚ್ 129, ಸುರೇಂದ್ರ ರೆಡ್ಡಿ ಪಿಎಸ್ 160 ಮತಗಳನ್ನ ಸಾಮಾನ್ಯ ಸ್ಥಾನ ಪಡೆದಿರ್ತಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಫ್ಯಾಕ್ಸ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತರು ಆಯ್ಕೆಯಾಗುವ ಮೂಲಕ ಮೊದಲ ಬಾರಿಗೆ ಫ್ಯಾಕ್ಸ್ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಫ್ಯಾಕ್ಸ್ನ ಒಟ್ಟು 12 ಸ್ಥಾನಗಳ ಪೈಕಿ ಠೇವಣಿದಾರರ ಕ್ಷೇತ್ರದಿಂದ ಹಾಲಿ ಅಧ್ಯಕ್ಷ ಕಾಂಗ್ರೆಸ್ ಬೆಂಬಲಿತ ಎಚ್ವಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 11 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 9 ನಿರ್ದೇಶಕರ ಸ್ಥಾನಗಳಿಗೆ ಬಿಜೆಪಿ ಬೆಂಬಲಿತರು ಮತ್ತು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರು ಚುನಾಯಿತರಾಗಿದ್ದಾರೆ.
ಒಟ್ಟಾರೆ ಬಿಜೆಪಿ ಬೆಂಬಲಿತರು 9 ಮತ್ತು ಕಾಂಗ್ರೆಸ್ 3 ಸ್ಥಾನಗಳನ್ನು ಪಡೆದು ಇದೇ ಮೊದಲ ಬಾರಿಗೆ ಆಡಳಿತ ಮಂಡಳಿ ಬಿಜೆಪಿ ಬೆಂಬಲಿಗರ ಪಾಲಾಗಿದೆ. ಚುನಾಯಿತರಾದವರಲ್ಲಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಟಿ ನಾರಾಯಣಸ್ವಾಮಿ, ಬಿಎಸ್ ಮಂಜುನಾಥ್, ಡಿಎಸ್ ಮದ್ದಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಬಿಸಿಎಂಎ ಕ್ಷೇತ್ರದಿಂದ ನಂಜುಂಡಪ್ಪ, ಬಿಸಿಎಂಬಿ ಕ್ಷೇತ್ರದಿಂದ ಗೋಪಾಲಕೃಷ್ಣ, ಎಸ್ಸಿ ಕ್ಷೇತ್ರದಿಂದ ಎನ್ ಆದಿನಾರಾಯಣ, ಎಸ್ಟಿ ಕ್ಷೇತ್ರದಿಂದ ಬಿ ಆದಿನಾರಾಯಣಪ್ಪ, ಮಹಿಳಾ ಕ್ಷೇತ್ರದಿಂದ ಸರಸ್ವತಮ್ಮ ಮತ್ತು ಮಂಗಮ್ಮ, ಠೇವಣಿದಾರರ ಕ್ಷೇತ್ರದಿಂದ ಎಚ್.ವಿ. ನಾಗರಾಜ್, ಸಾಲಗಾರರಲ್ಲದ ಕ್ಷೇತ್ರದಿಂದ ಪಿಎನ್ ನರೇಶ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ತಾಲೂಕಿನಾದ್ಯಂತ ನಡೆದ ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇತ್ತೀಚೆಗೆ ಪಾಳ್ಯಕೆರೆ, ಸೋಮನಾಥಪುರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಈಗ ಪರಗೋಡು ವಿಎಸ್ಎಸ್ನ ಸೊಸೈಟಿ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಹಿಡಿತದಲ್ಲಿತ್ತು. ಇದೇ ಮೊದಲ ಬಾರಿಗೆ ಪರಗೋಡು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಅವ್ಯವಹಾರ ನಡೆದಿರುವುದರಿಂದ ಬದಲಾವಣೆಯ ಪರ್ವ ಆರಂಭವಾಗಿದೆ. ಜನರು ಬಿಜೆಪಿ ಕಡೆ ವಿಶ್ವಾಸ ತೋರುತ್ತಿದ್ದಾರೆ. ಹಾಗಾಗಿ ಎಲ್ಲಾ ಸದಸ್ಯರ ನೇತೃತ್ವದಲ್ಲಿ ಒಟ್ಟು 11 ಸದಸ್ಯರಲ್ಲಿ 9 ಸ್ಥಾನಗಳು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಸೊಸೈಟಿ ಮೂಲಕ ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸಲಾಗುವುದೆಂದು ತಿಳಿಸಿದರು. ಇಡೀ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲ ವಿಎಸ್ಎಸ್ಎನ್ ಸೊಸೈಟಿಗಳ ಒಂದು ಚುನಾವಣೆಗಳು ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಮೊನ್ನೆ ತಾನೇ ಪಾಲಿಕೆರೆಯಲ್ಲಿರ್ಬೋದು, ಸೋಮನಾಥಪುರ ವಿಎಸ್ಎಸ್ ಸೊಸೈಟಿ ಇರ್ಬೋದು, ಇವತ್ತು ಪರಗೋಡು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಕೂಡ ಅತ್ಯಂತ ಸುಮಾರು 20 ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಒಂದು ನೇತೃತ್ವದಲ್ಲಿ ಈ ಒಂದು ವಿಎಸ್ಎಸ್ಎನ್ ಸೊಸೈಟಿ ಇತ್ತು. ಇವಾಗ ಇಲ್ಲಿರ್ತಕ್ಕಂಥ ಈ ಸೊಸೈಟಿಯಲ್ಲಿರ್ತಕ್ಕಂಥ ಸದಸ್ಯರಿರ್ಬೋದು ಮತ್ತು ಈ ಒಂದು ಭಾಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಒಂದು ಸದಸ್ಯರು ಕೂಡ ಅತ್ಯಂತ 20 ವರ್ಷಗಳಿಂದ ಈ ಸೊಸೈಟಿಯಲ್ಲಿ ಏನೇನೋ ಒಂದು ಅವ್ಯವಹಾರಗಳು, ಅನ್ಯಾಯಗಳು ನಡೆದಿರುವುದರಿಂದ ಎಲ್ಲ ಸೊಸೈಟಿಯ ಸದಸ್ಯರು ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿರ್ತಕ್ಕಂಥ ಸದಸ್ಯರು ಮತ್ತು LDA ನೇತೃತ್ವದ ಸದಸ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ಸುಮಾರು 11 ಸದಸ್ಯರ ಪೈಕಿ 9 ಸದಸ್ಯರು ನಮ್ಮ ಪಕ್ಷದ ವತಿಯಿಂದ ಗೆದ್ದಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಅವ್ಯವಹಾರಗಳು ನಡೆದಿದೆ ಮತ್ತು ಮುಂದೆ ಯಾವುದೇ ರೀತಿಯಾದಂಥ ನಡೆದಿರ ಸಾಮಾಜಿಕವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸೊಸೈಟಿಯಿಂದ ಕೊಡ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಕೂಡ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಅನುದಾನಗಳಿರ್ಬೋದು ಮತ್ತು ಏನೇನು ಒಂದು ಸಹಾಯ ಪಡಿಬೇಕು ಎಲ್ಲವನ್ನೂ ತಗೊಂಡು ನಮ್ಮ ಸದಸ್ಯರಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಸದಸ್ಯರು ಮುಂದಿನ ವರ್ಷಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಭಾಗದ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಕೆಲಸವನ್ನು ಮಾಡಿ ಅವರ ಒಂದು ಕಾರ್ಯಚಟುವಟಿಕೆಯನ್ನು ನಿರೂಪಿಸ್ತಾರೆ. ಇನ್ನು ಚುನಾವಣೆ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ಬೆಂಬಲಿತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಬಿಜೆಪಿ ಮುಖಂಡರಾದ ವಿ ವೆಂಕಟಶಿವಾರೆಡ್ಡಿ, ಜೆಪಿ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಇತರರು ಜಯಗಳಿಸಿದ ನಿರ್ದೇಶಕರನ್ನು ಅಭಿನಂದಿಸಿದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರು ಸಮಸ್ಯೆಗಳಿದ್ದಲ್ಲಿ ಡೇರಿ ಅಧ್ಯಕ್ಷರಿಗಾಗಲಿ ಅಥವಾ ನಿರ್ದೇಶಕರಿಗಾಗಲಿ ತಿಳಿಸಿದರೆ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಾಗುವುದು ಎಂದು ಬಾಮು ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಹೇಳಿದರು.
ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ಜೂಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಮಹಡಿಯ ನೂತನ ಕಟ್ಟಡ ಉದ್ಘಾಟಿಸಿ ಬಾಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಮಾತನಾಡಿದರು. ಈ ವೇಳೆ ಇಲ್ಲಿನ ರೈತರು ಸಭೆಯಲ್ಲಿ ಮಾತನಾಡಿ, ಪಶುವೈದ್ಯರು ಕನಿಷ್ಠ ಕಾರಿನಿಂದ ಇಳಿಯುವುದಿಲ್ಲ, ಕಾರು ಚಾಲಕನಿಂದ ಇಂಜೆಕ್ಷನ್ ಹಾಕಿಸುತ್ತಾರೆ. ಒಮ್ಮೆ ಚಾಲಕನ ಎಡವಟ್ಟಿನಿಂದ ಸೂಜಿ ಮುರಿದು ಹೋಗಿ ಹಸುವಿನ ಒಳಗೆ ಬಿಟ್ಟು ಮಾಹಿತಿ ನೀಡಿ ತೆರಳಿದ್ದ. ಔಷಧಿಗಳ ಚೀಟಿ ಬರೆದುಕೊಟ್ಟು ನಮ್ಮಲ್ಲಿ ಇಲ್ಲ, ಹೊರಗಡೆ ತೆಗೆದುಕೊಂಡು ಬನ್ನಿ ಎಂದು ಸಬೂಬು ಹೇಳುತ್ತಾರೆ. ಒಟ್ಟಾರೆ ಇಲ್ಲಿನ ಪಶುವೈದ್ಯರನ್ನ ಬದಲಾಯಿಸಿ ಎಂದು ಬಾಮೂಲ್ ನಿರ್ದೇಶಕ ಆನಂದ್ ಕುಮಾರ್ಗೆ ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಬಾಮೂಲ್ ನಿರ್ದೇಶಕ ಆನಂದ್ ಕುಮಾರ್, ವಿಷಯವನ್ನು ಸಂಪೂರ್ಣವಾಗಿ ತಿಳಿದು ಶೀಘ್ರವೇ ಕ್ರಮ ವಹಿಸಲಾಗುವುದು. ಕಾರಿನಿಂದ ಇಳಿಯದೆ ದೌಲತ್ತು ಪ್ರದರ್ಶನ ಮಾಡಿದರೆ, ಫೋನ್ ಮೂಲಕ ಒಂದು ಫೋಟೋ ಕಳಿಸಿದರೆ ನಾವು ಅವರನ್ನ ಮನೆಗೆ ಕಳಿಸಲಾಗುವುದು ಎಂದರು. ಹಾಲಿನ ಬೆಲೆ ಏರಿಕೆಗೆ ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗಿದೆ. ಸರ್ಕಾರ ಬೆಲೆ ಏರಿಕೆ ಮಾಡುವ ಭರವಸೆ ಇದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಳೆದ ಹಲವು ವರ್ಷಗಳಿಂದ ಈ ಸ್ವತ್ತು ಪಡೆಯಲು ವಿಳಂಬವಾಗುತ್ತಿರುವುದನ್ನು ತಪ್ಪಿಸಲು ಅರಸೀಕೆರೆ ನಗರಸಭೆ ಸಮೀಉಲ್ಲಾ ಅಧ್ಯಕ್ಷತೆಯಲ್ಲಿ ಸ್ಥಳದಲ್ಲಿಯೇ ಈ ಸ್ವತ್ತು ನೀಡುವ ತೀರ್ಮಾನ ಕೈಗೊಂಡಿದೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಪ್ರತಿ ವಾರ್ಡಿನಲ್ಲಿ ಸಂಚರಿಸಿ ಸ್ಥಳದಲ್ಲೇ ಈ ಸ್ವತ್ತು ನೀಡಲು ಮುಂದಾಗಿದ್ದಾರೆ.
ಈ ಕುರಿತು ಮಾತನಾಡಿದ ಅಧ್ಯಕ್ಷ ಎಂ ಸಮೀವುಲ್ಲಾ, ಸ್ಥಳದಲ್ಲಿಯೇ ಈ ಸ್ವತ್ತು ನೀಡುವ ಅವಕಾಶ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಂಡು ತಮ್ಮ ನಿವೇಶನ ಮತ್ತು ಮನೆಯ ಈ ಸ್ವತ್ತು ಪಡೆಯಲು ಮಧ್ಯವರ್ತಿಗಳ ಕಾಟವಿಲ್ಲದೆ ನಗರಸಭೆ ಸಿಬ್ಬಂದಿಯಿಂದ ಪಡೆಯಬಹುದು ಎಂದರು. ಚಾಮರಾಜನಗರ ತಾಲೂಕಿನ ನಲ್ಲೂರು ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಗೋಣಹಳ್ಳಿ ಮಾರಮ್ಮನ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ವೇಳೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕರು, ಗ್ರಾಮದ ಎಲ್ಲ ಜನರಿಗೂ ಗೋಣಹಳ್ಳಿ ಮಾರಮ್ಮ ಒಳಿತು ಮಾಡಲಿ ಎಂದರು. ಸಮುದಾಯ ಭವನ ನಿರ್ಮಾಣದ ಜೊತೆಗೆ ಗ್ರಂಥಾಲಯ ನಿರ್ಮಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳಿಂದ ಮೆರವಣಿಗೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿತ್ಯಶ್ರೀ, ಉಪಾಧ್ಯಕ್ಷ ಶ್ರೀನಾಥ್, ಲೋಕೇಶ್, ನಿರ್ಮಲಾ, ಶಶಿಕಲಾ, ಭಾಗ್ಯಮ್ಮ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ವಿರುದ್ಧ ಮತ್ತೊಂದು ಆರೋಪ. ಖಾಸಗಿ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಳ್ಳಲು 5 ಲಕ್ಷ ಲಂಚ ಕೇಳಿರುವುದಾಗಿ ಮಹಿಳೆ ಗಂಭೀರ ಆರೋಪ. ಪೊಲೀಸರಿಗೆ ದೂರು ನೀಡಿದ ಮಹಿಳೆ. ಮುಂದುವರಿದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಗ್ರಾಮಗಳಲ್ಲಿ ಜನರ ಸಮಸ್ಯೆ ಆಲಿಸಿದ ಶಾಸಕ. ಬಾಗೇಪಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ. ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಿಗೆ ಅಧಿಕೃತ ಆಹ್ವಾನ ನೀಡಿದ ಕಸಾಪ ಪದಾಧಿಕಾರಿಗಳು. ನಿವೃತ್ತ ಶಿಕ್ಷಕ ಶಾಂತಮೂರ್ತಿ ಸಮ್ಮೇಳನಾಧ್ಯಕ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುಷ್ಟೂರು ಶಶಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿಗೆ ಒಲಿದ ಅಧ್ಯಕ್ಷ ಸ್ಥಾನ. ಇಂದು ನಡೆದ ಚುನಾವಣೆಯಲ್ಲಿ ಸುಧಾಕರ್ ಬಣಕ್ಕೆ ಗೆಲುವು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.